ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಜನಶ್ರೀ ಆಗ್ರೋ ಫಾರ್ಮಲ್ಲಿ ಇದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಜನಾರ್ದನ್ ಸರ್ ಇದ್ದಾರೆ. ಸೊ ಅವರು ವಿವಿಧ ರೀತಿಯ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಿದ್ದಾರೆ. ಸೊ ನಾವಿರೋದು ಬಂದು ತಿಪ್ಪನಹಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸೊ ಬನ್ನಿ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ, ಮತ್ತು ನೀವು ವಿವಿಧ ರೀತಿಯ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಜನಾರ್ದನ್ ಅಂತೇಳಿ, ತಿಪ್ಪನಹಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನಿಲ್ಲಿ ನಂದು ಹುಟ್ಟು ಬೆಳೆದ ಊರಿದು ತಿಪ್ಪನಹಳ್ಳಿ ಗ್ರಾಮ. ಒಂದು ಹಾಬಿ ಟೈಪು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಉದ್ದೇಶಕ್ಕೋಸ್ಕರ ಇಲ್ಲೊಂದು ನಾನು ಫಾರಮ್ ಮಾಡಿದ್ದೀನಿ. ಸೊ ಮುಂಚೆ ನಂದು ಮನೆಗಳು ನಮ್ಮ ತಂದೆಯವರು ಕಟ್ಟಿಸಿದ ಮನೆಗಳೇ ಇತ್ತು ಇಲ್ಲಿ. ಈಗ ಡಾರ್ಪರ್ ಮೇಯ್ನ್ ಆಗಿ ಇಟ್ಕೊಂಡಿದ್ದೀನಿ. ಸರ್ ಈಗ ನೋಡಿ, ನಂದು ಈಗ ಒಟ್ಟಿಗೆ 2 ಬ್ಲಾಕ್ ಇದೆ. ಸೊ ಈ ಬ್ಲಾಕ್ ಬಂದು 80/30 ಒಂದು ಬ್ಲಾಕ್ ಇದೆ. ಇದು 70/35 ಒಂದು ಎರಡನೇ ಬ್ಲಾಕ್ ಇದೆ. ಸೊ ಇದಕ್ಕೆ ಇಲ್ಲಿ ಒಂದು ಡಾರ್ಪರ್ ಇಟ್ಕೊಂಡಿದ್ದೀನಿ. ಅಲ್ಲಿ ಕ್ರಾಸ್ ಬ್ರೀಡ್ಗಳೆಲ್ಲಾನು ಡಾರ್ಪರು ಜೊತೆಗೆ ಎಳಗ, ಆಮೇಲೆ ಬೀಟಲ್ ಮೇಕೆಗಳು ಅಲ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇದು ಅಟ್ಟೆ ಪದ್ಧತಿ ಸ್ಟೇಜು. ಸೊ ನನ್ನ ಉದ್ದೇಶ ಏನಂದ್ರೆ, ಸೊ ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಪಿಚ್ಗೆ ಅದು ಇದು ಎಲ್ಲ ಗಲೀಜ್ ಮಾಡಿಕೊಂಡು ಆರೋಗ್ಯ ದೃಷ್ಟಿಯಿಂದ ಮೇಲೆ ಅಟ್ಟೆ ಪದ್ಧತಿ ಮಾಡಿದ್ದೀನಿ. ಸೊ ಅಟ್ಟೆ ಪದ್ಧತಿ ಮಾಡಿದಾಗ ದಿವಸ ಲೇಬರ್ ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಒಟ್ಟಿಗೆ ಇದು 80-30 ಸೈಜ್ ಇದೆ ಇದು ಶೆಡ್ಡು. ಸೊ 2 ಕಂಪಾರ್ಟ್ಮೆಂಟ್ ಮಾಡಿದ್ದೀನಿ. ಸೆಂಟ್ರಲ್ಲಿ ಓಡಾಡೋದಕ್ಕೆ, ಮೇವು ಫೀಡ್ ಮಾಡೋದಕ್ಕೆ ಫೀಡರ್ಗಳು ಮಾಡಿ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಈಗ ನಮ್ದು ಮರಿಗಳು, ಆಮೇಲೆ ಕ್ರಾಸಿಂಗ್ ಆಗಿದ್ದು ಪ್ರೆಗ್ನೆನ್ಸಿಗಳು ಎಲ್ಲ ಇಲ್ಲಿ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಇದರಲ್ಲಿ ಒಟ್ಟಿಗೆ ಎಳಗಾಗಳು ಇದಾವೆ. ಎಳಗ, ಆಮೇಲೆ ಬಂಡೂರ್ ಇದೆ. ಈ ಕಡೆಗೆ ಎಳಗ ಒಂದು 50 ಇದೆ. ಸೊ ಈಗ ಕಿಡ್ಸ್ ಒಂದು 30 ಇದೆ. ಎಲ್ಲ ನಮ್ಮ ಮಿಕ್ಸಿ ಎಲ್ಲ ಬಂದಿರೋ ಸಪರೇಟ್ ಕಂಪಾರ್ಟ್ಮೆಂಟ್ ಇಟ್ಟಿದ್ದೀನಿ. ಅಲ್ಲಿ ಬಂಡೂರ್ ಇದೆ. ಇಲ್ಲಿಂದ ಅದಾದ್ಮೇಲೆ ಬಂದ್ರೆ ಇದೆಲ್ಲ ಬೀಟಲ್ ಮೇಲಿದೆ. ಸೊ ಇಲ್ಲಿ ಫೀಮೇಲ್ಸ್ ಎಲ್ಲ ಇಲ್ಲಿಟ್ಟಿದ್ದೀವಿ. ಅದಾದ್ಮೇಲೆ ಪ್ರೆಗ್ನೆನ್ಸಿ ಡಾರ್ಪರ್ಗಳೆಲ್ಲ ಆ ಕಡೆ ಇದೆ. ಸೊ ಇದೆಲ್ಲ ಕಿಡ್ಸ್ ಎಲ್ಲ ಡಾರ್ಪರ್ ಇಂದ ಬಂದಿರೋ ಕಿಡ್ಸ್ ಎಲ್ಲ ಇಲ್ಲಿದೆ. ಸೊ ಮೇಲ್ಸ್ ಎಲ್ಲ ಸೇಲ್ ಮಾಡುವಂತ ಮೇಲ್ಸ್ ಎಲ್ಲಾನು ಕೆಲವೆಲ್ಲ ಮಿಕ್ಸಪ್ ಇಲ್ಲಿದ್ದು ಕ್ರಾಸಿಂಗ್ ಎಲ್ಲ ಮಾಡೋದಕ್ಕೆ ಇಲ್ಲಿ ಬಿಟ್ಟಿದ್ದೀವಿ. ಸರ್ ಒಟ್ಟಿಗೆ ನಮ್ಮ ಫಾರಮ್ ಅಲ್ಲಿ 150 ಅನಿಮಲ್ಸ್ ಟೋಟಲ್, 2 ಬ್ಲಾಕ್ ಇಂದ ಸೇರಿ 150 ಅನಿಮಲ್ ಇದೆ. ಸೊ ಅದರಲ್ಲಿ ಮೇನ್ ಡಾರ್ಪರು. ನಾನು ಡಾರ್ಪರ್ ಇಂದ ಎಳಗ ಕ್ರಾಸ್ ಮಾಡ್ತೀನಿ. ಆಮೇಲೆ ಚಳ್ಳಕೆರೆ ಕ್ರಾಸ್ಗಳಿದ್ದಾವೆ, ಸ್ವಲ್ಪ ರಾಂಬುಲೆಟ್ ಇದಾವೆ. ಅಷ್ಟಕ್ಕೂ ಡಾರ್ಪರ್ ಕ್ರಾಸ್ ಮಾಡಿಕೊಂಡು ನಾನು ಬ್ರೀಡಿಂಗ್ ಸೆಂಟರ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಮೇಕೆಗಳಲ್ಲಿ ಬೀಟಲ್ ಇದೆ. ಬೀಟಲ್ ಅಲ್ಲಿ ಪ್ಯೂರ್ ಬೀಟಲ್ ಇದಾವೆ. ಸೊ ಅದರಿಂದ ಇಷ್ಟು ಮಾಡ್ಕೊಂಡು ಈ ಫಾರಮ್ ಇಷ್ಟು ಬ್ರೀಡಿಂಗ್ ಸೆಂಟರ್, ಇಷ್ಟಲ್ಲಿ ಅಕಾಮಿಡೇಷನ್ ಇಷ್ಟಿದೆ. ಸರ್ ಇದು ಶೆಡ್ ಖರ್ಚೆಲ್ಲ ಎಷ್ಟಾಯ್ತು ಸರ್? ನೀವು ಕೆಳಗಡೆ ಎಲ್ಲ ಕಲ್ಲು ಕೊಟ್ಟಿದ್ದೀರಿ ಸರ್? ಇದು ನಾನು ಸ್ಟಾರ್ಟ್ ಮಾಡಿ 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಸೊ 4 ವರ್ಷದಿಂದ ಇದೊಂದು 10 lakhs rupees ಆಗಿತ್ತು ಈ ಶೆಡ್ಗೆ. ಸೊ 80/30. ಸೊ ಸುತ್ತಲೂ ಸ್ವಲ್ಪ ಹೊರಗಡೆ ಓಡಾಡೋದಕ್ಕೆ, ಬಿಸಿಲಿಗೆ ಹೋಗೋದಕ್ಕೆ ಆ ಕಡೆ 2 ಕಡೆನೂ ಜಾಗ ಮಾಡ್ಕೊಂಡಿದ್ದೀವಿ. ಅಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಿ ಕೆಳಗಡೆ ಬಿಸಿಲು ಬಂದಾಗ ಬಿಸಿಲಿಗೆ ಹೋಗ್ತದೆ. ಸೊ ಅದಾದ್ಮೇಲೆ ಹೊಸದಾಗಿ ಆ ಕಡೆ ಮಾಡಿದ್ದೀನಿ. ಇದು ಹಳೇದು ಫಸ್ಟ್ ಮಾಡಿದ್ವಿ. ಇದೊಂದು 10 lakhs ಖರ್ಚು ಬಂದಿದೆ ಇದಕ್ಕೆ. ಸರ್ ಇವಾಗೆಲ್ಲ ಕೆಲವರೆಲ್ಲ ಕೆಳಗಡೆ ಪ್ಲಾಸ್ಟಿಕ್ ಹಾಕ್ತಾರೆ. ಸೊ ನೀವೆಲ್ಲ ಮರದ ಸಿಸ್ಟಮ್ ಮಾಡ್ಕೊಂಡಿದ್ದೀರಾ. ಸೊ ಇದು ಯಾವ ತರ ಸರ್ ಇದು? ಸರ್ ಈಗ 4 ವರ್ಷದಿಂದ ನನಗೆ ಪ್ಲಾಸ್ಟಿಕ್ ಬೇಡ, ಸುಮ್ಮನೆ ಯಾಕೆ ಅದು ಆರ್ಟಿಫಿಷಿಯಲ್, ಇದು ನ್ಯಾಚುರಲ್ ಆಗಿರುತ್ತಲ್ಲ. ಎಲ್ಲ ಕಂಪ್ಲೀಟ್ 1 ಪೀಸ್ಗಳೇ ಹಾಕಿದ್ದೀನಿ ನಾನು. ನ್ಯಾಚುರಲ್ ಆಗಿರ್ಲಿ, ಅದಕ್ಕೂ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ. ಪ್ಲಾಸ್ಟಿಕ್ ಬೇಡ ಸರ್. ನಾನು ಪ್ಲಾಸ್ಟಿಕ್ ಹೋಗಿಲ್ಲ ನಾನು. ಸೊ ಅದೇನು ಫೈಬರ್ ಈಗ ಹೊಸದಾಗೆಲ್ಲ ಬಂದಿದೆ, ಅದು ಅಥವಾ ರನ್ನಿಂಗ್ ಇದೆ. ನಾನು ಬೇಸಿಕಲಿ ಐ ಆಮ್ ಇಂಜಿನಿಯರ್, ನನಗೆ ಗೊತ್ತಿದೆ ಅದು ಇದೆಲ್ಲ. ಪ್ಲಾಸ್ಟಿಕ್ ಬೇಡ, ನ್ಯಾಚುರಲ್ ಇದಕ್ಕೆ 1 ಅಂತ ಹಾಕಿದ್ದೀನಿ. ಒಂದು ಬೆನಿಫಿಟ್ ಏನಂದ್ರೆ, ಇದು ಏನಂತಾರೆ, ಗಂಜಲ ಎಲ್ಲ ಬಿದ್ದು ಆದ ತಕ್ಷಣ ತುಂಬಾ ಹಾರ್ಡ್ ಆಗ್ಬಿಟ್ಟು ತುಂಬಾ ಲೈಫ್ ಚೆನ್ನಾಗಿರುತ್ತೆ ಅದು. ಈಗ ನಾನು ಒಂದು ಆಣಿ ಹೊಡೆಯೋದಕ್ಕೂ ಕಷ್ಟ, ಅದರಲ್ಲಿ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಏನಿಲ್ಲ. ಸರ್ ಇದು ನೋಡಿ, ಇದು ಡಾರ್ಪರ್ ಮೇಲು. ಸೊ ಅದಕ್ಕೆ ನಾನು ಕ್ರಾಸಿಂಗ್ ಪರ್ಪಸ್ಗೋಸ್ಕರ ನಂದು ಒಂದು ಕ್ಯೂರಿಯಾಸಿಟಿಗೆ ಎಳಗ ತಗೊಂಡು ಬಂದೆ ನಾನು ಬಿಜಾಪುರಕ್ಕೆ. ಅದೊಂದು 30 ನಂಬರ್ಸ್ ತಗೊಂಡು ಬಂದಿದ್ದೆ. ಸೊ ಅವೆಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ನನ್ನ ಮನೇಲಿ ಬಂದಿರೋ ಕ್ರಾಸ್, F1 ಕ್ರಾಸ್ ಎಳಗಾಗಳು ಇವೆಲ್ಲ. ಸೊ ಅದರಲ್ಲಿ ಬ್ರೀಡಿಂಗ್ ಮಾಡ್ತಿದ್ದೀನಿ. ಇಂಪ್ರೂವೈಸೇಷನ್ ಆಗಿದೆ. ಈಗ F2 ಜನರೇಷನ್ ಬರ್ತಿದೆ. ಸೊ ಅದ್ರದ್ದೆಲ್ಲಾನು ಈಗ ನಮ್ಮ ಮನೆಯಲ್ಲಿ ಬಂದಿರೋ ಫೀಮೇಲ್ಸ್ ಇವೆಲ್ಲ ಇಟ್ಕೊಂಡಿದ್ದೀವಿ. ಸ್ವಲ್ಪ ಭಾಗ ಇನ್ನೆಲ್ಲ ಉಳಿದೆಲ್ಲ ಸೇಲ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಒಂದು 20 ಇಟ್ಕೊಂಡಿದ್ದೀನಿ ಅಷ್ಟೇ ಎಳಗಾಗು. ಅದಾದ್ಮೇಲೆ ಅದಕ್ಕೆ ಬಂದಿರೋ 2nd ಜನರೇಷನ್ ಅಲ್ಲಿ ಆ ಬ್ಲಾಕಲ್ಲಿ ಅಲ್ಲಿದ್ದಾವೆ. ಸೊ ಅಲ್ಲಿ ನೋಡೋಣ ಸರ್. ಇಲ್ಲಿ ಅದು ಸ್ಟೇಜ್ ಆಗಿತ್ತು, ಅಟ್ಟೆ ಪದ್ಧತಿ. ಇಲ್ಲಿ ನೆಲದ ಪದ್ಧತಿ. ಸೊ ನೆಲದಲ್ಲಿ ಮಾಡಿದ ಉದ್ದೇಶ, ಸೊ ಕ್ರಾಸಿಂಗ್ ಮಾಡುವಾಗ ಆ ಕಡ್ಡಿಗಳ ಮೇಲೆ ಜಾರುತ್ತೆ. ಅದು ಡಾರ್ಪರ್ ಬೇರೆ ವೇಟ್ ಜಾಸ್ತಿ ಇರುತ್ತೆ. 80 kg ಮೇಲೆ, 80-85 kg 90 kg ಬರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಕ್ರಾಸಿಂಗ್ ಪರ್ಪಸ್ ಇಲ್ಲಿ ಬಿಟ್ಕೊಂಡಿದ್ದೀನಿ. ಮೇಲೆ ಇಲ್ಲಿ ಬಿಟ್ಕೊಂಡು ಈಟಿಗೆ ಬಂದಿದ್ದು ಇವೆಲ್ಲ ಆ ಸ್ಟೇಜಲ್ಲಿ ಇಲ್ಲಿ ಬಿಟ್ಬಿಟ್ಟು ಕೆಳಗಡೆ ಮಾಡೋ ಉದ್ದೇಶ ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇದು ಸೈಜ್ ಬಂದು, ಶೆಡ್ ಸೈಜ್ ಬಂದು ಇದು 35ಕ್ಕೆ 80 ಇದೆ. ಸೊ ಕಂಪಾರ್ಟ್ಮೆಂಟ್ ಬಂದು 30ಕ್ಕೆ 30 ಇದೆ. ಸೊ 2 ಬ್ಲಾಕ್ ಮಾಡಿದ್ದೀನಿ. ಇಲ್ಲಿ ಓನ್ಲಿ ಫಾರ್ ಕ್ರಾಸಿಂಗ್ ಇಲ್ಲಿ ಬಿಟ್ಕೊಡ್ತೀವಿ, ಮತ್ತು ತಾಯಿ ಆ ಬ್ಲಾಕ್ಗಳಲ್ಲಿ ಇರುತ್ತೆ. ಸೊ ಇಲ್ಲಿ ಒಂದು 12 months ಏಜ್ ಆದ ತಕ್ಷಣ ನಾವಿಲ್ಲಿ ಕ್ರಾಸಿಂಗ್ ಇಲ್ಲಿ ಬಿಟ್ಕೊಡ್ತೀನಿ.
ಅದಾದ್ಮೇಲೆ ಆ ಮರಿ ಹಾಕಿ ಒಂದು 3 ತಿಂಗಳು ಆದ್ಮೇಲೆ ತಿರ್ಗಿ ಆ ಫೀಮೇಲ್ ತಗೊಂಡ್ ಬಂದು ಇಲ್ಲಿ ಕ್ರಾಸಿಂಗ್ ಇಲ್ಲಿ ಬಿಟ್ಬಿಡುತ್ತೆ. ಸೊ ಪ್ರೆಗ್ನೆಂಟ್ ಗೊತ್ತಾಗತ್ತೆ ನಮಗೆ. ಸೊ ಬಂದಾಗ ಆ ಲಕ್ಷಣಗಳು ಬಂದಾಗ ನಾವು ತಿರ್ಗಿ ಪ್ರೆಗ್ನೆಂಟ್ ತಗೊಂಡೋಗಿ ಮೇಲೆ ಸಪ್ರೇಟ್ ಮಾಡ್ತೀವಿ. ಸೊ ಈ ಡಿವರ್ಮಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಇವಕ್ಕೆ. ಸೊ ಡಿವರ್ಮಿಂಗ್ ವರ್ಷಕ್ಕೆ ಒಂದು 3 ಮಂತ್ಸ್ ಡಿವೈಡ್ ಮಾಡಿಕೊಂಡು ಸೊ 4 ಟೈಮ್ಸ್ ನಾನು ಡಿವರ್ಮಿಂಗ್ ಮಾಡ್ಕೊಳ್ತೀನಿ. ಡಿವರ್ಮಿಂಗ್ ಅಲ್ಲಿ ಟೈಪ್ ಆಫ್ ವರ್ಮ್ಸ್ ಇರುತ್ತೆ. ಸೊ ಆ ಯಾವ್ಯಾವ ವರ್ಮ್ಸ್ಗೆ ಏನೇನು ಅಂತೇಳಿ ರಿಪೀಟ್ ಮಾಡೋದಿಲ್ಲ ನಾನು. ಸರ್ ಒಂದು ಕೆಮಿಕಲ್ ತಿರುಗಿ ರಿಪೀಟ್ ಆಗೋದಿಲ್ಲ. ಒಂದೊಂದು ಸ್ಟೇಜಲ್ಲಿ ಒಂದೊಂದು ಟೈಪ್ ಆಫ್ ಡಿವರ್ಮಿಂಗ್ ನಾವು ಮಾಡಿಕೊಂಡು 3 ಮಂತ್ಸ್ಗೆ ಒಂದೊಂದು ಡಿವರ್ಮಿಂಗ್ ಮಾಡಿಕೊಂಡು ವರ್ಷಕ್ಕೆ 4 ಟ್ರಿಪ್ ಮಾಡ್ಕೊಳ್ತೀವಿ. ವ್ಯಾಕ್ಸಿನೇಷನ್ನು ಗೊತ್ತಲ್ಲ, PPR ಇದೆ, ET ಇದೆ, HS ಇದೆ, ಬ್ಲೂಟಾಂಗ್ ಇದೆ. ಅಂದರೆ ನಾನು ಒಂದು ಟೇಬಲ್ ಹಾಕ್ಕೊಂಡಿರ್ತೀನಿ ಯಾವ ತಿಂಗಳಲ್ಲಿ ಯಾವ್ದು ವ್ಯಾಕ್ಸಿನೇಷನ್ ಕೊಡಬೇಕು ಅಂತ. ET ಆದರೆ ವರ್ಷಕ್ಕೆ ಟ್ವೈಸ್ ಕೊಡ್ತೀವಿ. ಸೊ PPR ವರ್ಷಕ್ಕೆ ಒಂದ್ಸರಿ ಕೊಡ್ತೀವಿ, HS ಒಂದು ವರ್ಷಕ್ಕೆ ಒಂದ್ಸರಿ ಕೊಡ್ತೀವಿ. ಅದನ್ನು ಟೇಬಲ್ ಮಾಡ್ಕೊಂಡಿದ್ದೀವಿ. ಆ ಟೇಬಲ್ ಪ್ರಕಾರ ನಾನು ಡಾಕ್ಟ್ರಿಗೆ ಹೇಳಿದ್ರೆ ಸೊ ಅವರು ವ್ಯಾಕ್ಸಿನೇಷನ್ ಕೊಡ್ತಾರೆ, ಅವ್ರದ್ದೇ ಸಪ್ಲೈ ಕೊಡ್ತಾರೆ. ಗೌರ್ಮೆಂಟ್ ಸಪ್ಲೈನೇ ಇದೆ ವ್ಯಾಕ್ಸಿನೇಷನ್, ಪ್ರೈವೇಟ್ ಆಗಿ ಸಿಗ್ತದೆ. ಹುಟ್ಟಿದ್ದು ಒಂದು 15 ಡೇಸ್ ಆದಮೇಲೆ ಸೊ ಈ ಟ್ಯಾಗ್ ಹಾಕ್ಬಿಡ್ತೀವಿ. ಟ್ಯಾಗು ಆಮೇಲೆ ಬ್ಯಾಂಡ್ ಹಾಕ್ಬಿಡ್ತೀವಿ. ತೋಕೆಗೆ ಉದ್ದ ಆಗ್ಬೋದು ಬೇಡ, ಅದು ಇದು ಇನ್ಫೆಕ್ಷನ್ಸ್ ಆಗೋದು ಬೇಡ ಅಂತೇಳಿ ಈ ಟ್ಯಾಗ್ ನಂಬರ್ಗೆ ಕೊಟ್ಬಿಟ್ಟು ನಮಗೆ ಬರ್ತ್ ವೇಟ್ ಎಷ್ಟು ಹಾಕಿದ್ವಿ ಆ ಟೈಮ್ ಆಫ್ ಬರ್ತ್ ಅಲ್ಲಿ ಈ ಮರಿ ಎಷ್ಟು ಬರ್ತ್ ವೇಟ್ ಎಷ್ಟಿತ್ತು, ತಂದೆ ಯಾರು, ತಾಯಿ ಯಾರು, ಅದ್ರ ಡೀಟೇಲ್ಸ್ ಎಲ್ಲ ಬರೆದು ಆಮೇಲೆ ಎಷ್ಟು ಏಜ್ ಯಾವಾಗ ಟ್ಯಾಗ್ ನೋಡ್ಬಿಟ್ಟು ಇದಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ಐಡೆಂಟಿಫೈ ಮಾಡಿ ಸೊ ಯಾವಾಗ ಕ್ರಾಸಿಂಗ್ ಬಿಡಬೇಕು, ಏನ್ ಮಾಡಬೇಕು ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಟ್ಯಾಗ್ ಹಾಕಿದ್ವಿ. ಇಲ್ಲಿ ಒಟ್ಟಿಗೆ 5 ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ಸೊ ಉದ್ದೇಶ ಏನಂದ್ರೆ ಈಗ ಒಂದೇ ಕಡೆ ಹಾಕೊಂಡ್ಬಿಟ್ರೆ ಮೇಲು ಫಿಮೇಲ್ಗಳು ಕಿತ್ತಾಡ್ಕೊಳ್ಳೋದು ಅದು ಇದು ಮಿಕ್ಸಿ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿದ್ದೀವಿ. ಸೊ 2 ಮೇಲ್ ಇಲ್ಲಿದ್ದಾವೆ. ಸೊ ಇದಕ್ಕೊಂದು 6 ಅದಕ್ಕೊಂದು 6 ಹಾಕೊಂಡ್ರೆ ಮೇಲ್ಸ್ ಕಿತ್ತಾಡೋದಿಲ್ಲ. ಸೊ ಅಲ್ಲಿ ಬಂದ ಆದ್ಮೇಲೆ ಕಿಡ್ಸ್ ಸಪ್ರೇಟ್ ಮಾಡಿದ್ದೀವಿ. ಸೊ ಯಾಕಂದ್ರೆ ಮೇಲ್ಸ್ ದೊಡ್ಡ ಕುರಿಗಳ ಹತ್ರ ಅವು ಚಿಕ್ಕು ಫೈಟ್ ಮಾಡಿ ಫೀಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಂದು ಲೆವೆಲಲ್ಲಿ ಅವೇ ಇಟ್ಕೊಂಡ್ಬಿಟ್ರೆ ಅವಕ್ಕೆ ತಿನ್ನೋದಕ್ಕೆ ಅವೈಲೇಬಿಲಿಟಿ ಆ ಕಾರ್ಡ್ರು ನೀಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಸಪ್ರೇಟ್ ಮಾಡಿದ್ದೀವಿ. ಕಿಡ್ಸೇ 2 ಬ್ಲಾಕ್ ಮಾಡಿದ್ದೀವಿ. ಅಲ್ಲಿ ಬಂಡೂರು ಬ್ರೀಡೇ ಒಂದು ಬ್ಲಾಕ್ ಅಲ್ಲಿ ಇದೆ. ಸೊ ಮೇಲ್ ಅಂಡ್ ಫೀಮೇಲ್ಸ್ ಇಲ್ಲಿ ಕ್ರಾಸಿಂಗ್ಗೋಸ್ಕರ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ 2 ಕಂಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿದೆ. ಎಳಗ ಕ್ರಾಸಿಂಗು ಸೊ ಇರ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಇದಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡುವ ಉದ್ದೇಶ ಮಾಡಿದ್ದು. ಸೊ ಅದಕ್ಕೋಸ್ಕರ ಬರ್ತಿದ್ದಾವೆ. ಅದು ಈಗ ನೋಡ್ರಿ ಅದರಲ್ಲಿ F1 ಜನರೇಷನ್ F2 ಜನರೇಷನ್ ಇದೆ, ಚೆನ್ನಾಗಿ ಬಂದಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಾವೆಲ್ಲಾನು ಬರೀ ಡಾರ್ಪರಲ್ಲೇ ತಗೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲಕ್ಕೂ ಅದನ್ನೇ ಮಾಡೋಕ್ಕಾಗೋದಿಲ್ಲ. ಸೊ ಜೊತೆನಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ಎಳಗಾನು ತಗೊಂಡು ಬಂದು ಬ್ರೀಡ್ ಮಾಡಿಕೊಂಡು ಜನರೇಷನ್ಗಳು ಕ್ರಾಸ್ ಮಾಡ್ಕೊಂಡು ಮಾಡೋಣ ಅಂತ ಇಂಪ್ರೂವೇಷನ್ ಆಗಿದೆ. ಸೊ ಪ್ಯೂರ್ ಎಳಗಗಳಲ್ಲಿ ನಮಗೆ 30 kg ಮ್ಯಾಕ್ಸಿಮಮ್ ಅಂದ್ರೆ 30 kg ಬರುತ್ತೆ. ಸೊ ಇವುಗಳಲ್ಲೆಲ್ಲಾನು 50 kg 55 kg ಬರ್ತಿದೆ. ಈಗ 10x10 ಸೈಜ್ ಇದೆ ಸರ್. ಈಚ್ ಕಂಪಾರ್ಟ್ಮೆಂಟ್ 10x10 ಇದೆ. ಸೊ ಇದರಲ್ಲಿ ನಾನು ಒಂದು 10 ಮರಿಗಳು ಇದರಲ್ಲಿ ಇಟ್ಕೊಳ್ತೀನಿ. ಒಂದು ಮೇಲಿಗೆ ಒಂದು 9 ಫೀಮೇಲ್ ಬಿಟ್ಟಿರ್ತೀನಿ. ಸೊ ಇವೆಲ್ಲಾನು ಸೆಕೆಂಡ್ ಒಂದು 1.5 year 2 years ಫೀಮೇಲ್ಸ್ ಇದ್ದಾವೆ. ಸೊ ಅದಕ್ಕೆ ಒಂದೊಂದು ಮೇಲು, ಅಲ್ಲೇ ಒಂದು ಮೇಲು, ಇಲ್ಲೊಂದು ಮೇಲ್ ಬಿಟ್ಟಿದ್ದೀವಿ. ಅದ್ರದ್ದು ಕಿಟ್ಸ್ ಎಲ್ಲಾನು ಇಲ್ಲಿ ಇಟ್ಟಿದ್ದೀವಿ. ಸೊ ಫೀಡಿಂಗ್ ಅವೈಲೇಬಿಲಿಟಿ ಚೆನ್ನಾಗಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಕಿಟ್ಸ್ ಸಪ್ರೇಟ್ ಆಗಿ ಇಟ್ಟಿದ್ದೀವಿ. ಯಾಕಂದ್ರೆ ಈ ಮೇಲ್ಸ್ ದೊಡ್ಡದು, ಫೀಮೇಲ್ಸ್ ದೊಡ್ಡದ ಹತ್ರ ಅವು ಫೈಟ್ ಮಾಡಿ ಫೀಡಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೂ ಅಲ್ಲಿ ಒಂದು 9 ಸಪ್ರೇಟ್ ಆಗಿ ಅದ್ರದ್ದು ಇವೆಲ್ಲಾನು ಒಂದು 8-9 ತಿಂಗಳು ಮರಿಗಳು ಸರ್. ಇವೆಲ್ಲಾನು ಈ ವರ್ಷದ್ದು ಆ ಕಡೆ ಇನ್ನೊಂದು ಬ್ಲಾಕ್ ಅಲ್ಲಿ ಇದ್ದಾವೆ. ಹೋದ ವರ್ಷದ್ದೆಲ್ಲ ಮರಿಗಳು ಇಲ್ಲಿ ಇಟ್ಟಿದ್ವು. ಇಲ್ಲಿ ಅಲ್ಲಿ ಎಲ್ಲ ಇದಾವೆ. ಒಟ್ಟಿಗೆ ಒಂದು 30 ಮರಿ ಇಲ್ಲಿದೆ. 9 ತಿಂಗಳು ಮರಿಗಳೆಲ್ಲ. ಸ್ವಲ್ಪ ಭಾಗ ನಾನು ಎಳಗ ಕ್ರಾಸ್ ಡಾರ್ಪರ್ಗೆ ಕ್ರಾಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಅವೆಲ್ಲ ಮರಿಗಳು ಅಲ್ಲಿ ಬಂದಿದ್ದಾವೆ. ಸೊ ಎಳಗ ಬಂದ್ರೆ ನನಗೀಗ ನಾನು ಡಾರ್ಪರ್ ಇಂದ ಎಳಗದಿಂದ ಡಾರ್ಪರ್ ಕ್ರಾಸ್ ಮಾಡಿರೋದ್ರಿಂದ ಸೊ ನಮ್ಗೆ ಜನರಲಿ ನಾವು ಎಳಗಾಗಳು ತುಂಬಾ ಕೊಬ್ಬಿಸ್ಕೊಂಡು ಮಾಡ್ಕೊಂಡ್ರು 30 kg 20 kg 30 kg ಲಾಸ್ಟ್ ಬಿದ್ದೋಯ್ತು. ಸೊ ಇದರಲ್ಲೆಲ್ಲಾನು ಒಂದು 40 kg 50 kg ಬರುತ್ತೆ. ಸೊ ಫೀಮೇಲ್ಸ್ ನನಗೆ ಮರಿಗಳು ಬಂದ್ರೆ ನಾನು ಅದನ್ನ ಅಗೇನ್ ನೆಕ್ಸ್ಟ್ ಜನರೇಷನ್ಗೆ ನಾನು ಪ್ಯೂರ್ ಡಾರ್ಪರ್ಗೆ ಹೋಗ್ಬೋದು. ಸೊ ಹಾಗಾಗಿ ಫೀಮೇಲ್ಸ್ ನಾನು ಇಟ್ಕೊಳ್ತೀನಿ, ಮೇಲ್ಸ್ ಮಾತ್ರ ಮಾರ್ಬೋದು. ಸೊ ನೀವು ಹೇಳೋದು ನಾರ್ಮಲ್ ಎಳಗ ಬರೋದಕ್ಕಿಂತ ಸೊ ಡಾರ್ಪರ್ ಕ್ರಾಸ್ ಮಾಡಿದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಹೌದು ಸರ್, ಹೌದು. ವೇಟ್ ಜಾಸ್ತಿ ಬರುತ್ತೆ, ವೇಟ್ ಚೆನ್ನಾಗಿ ಬರುತ್ತೆ, ಮರಿನೂ ಲುಕ್ ಚೆನ್ನಾಗಿರುತ್ತೆ. ಸೊ ಕೊಬ್ಬಿನಾಂಶನೂ ಚೆನ್ನಾಗಿ ಬರುತ್ತೆ, ವೇಟೇಜ್ ಜಾಸ್ತಿ ಬರುತ್ತೆ. 30 kg ಬರೋದು ಇದೊಂದು 50 kg ಮೇಲೆ ಬಂದ್ರೆ ಒಳ್ಳೇದಲ್ವಾ. ಆ ಬಕ್ರೀದ್ಗೆ ಎಲ್ಲ ಮಾಡ್ಕೊಂಡು ರೈತರು ತಗೊಂಡ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಬಕ್ರೀದ್ ಸೇಲ್ ಮಾಡ್ಕೊಳ್ತೀವಿ. ನೋಡಿ ಡಾರ್ಪರ್ ಮೇಲು. ಸೊ ಇದು ಒಂದು 60 kg ಇದೆ. 60 kg ಇದೆ. ಕ್ರಾಸಿಂಗ್ಗೋಸ್ಕರ ಇಟ್ಕೊಂಡಿದ್ದೀವಿ. ಎಳಗ ಕ್ರಾಸಿಂಗ್ ಮಾತ್ರ ಮಾಡ್ತಿದ್ದೀವಿ. ಸೊ ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರೋ ಮರಿ ಇದು. ಸರ್ ತಿಂಡಿಯಲ್ಲಿ ಏನು ಕೊಡ್ತೀರಾ ಸರ್ ಇದು? ಸರ್ ತಿಂಡಿ ಮೆಕ್ಕೆಜೋಳ, ಕಡಲೆಕಾಯಿ ಹಿಂಡಿ, ಆಮೇಲೆ ಗೋಧಿ ಬೂಸ, ತಿರುಗಿ ಮಿನರಲ್ ಮಿಕ್ಸರು, ಇಷ್ಟು ಕೊಡ್ತೀವಿ. ಇದು ಬ್ಲಾಕ್ ಒಟ್ಟಿಗೆ ಇದು 5 ಬ್ಲಾಕ್ ಇದೆ, 5 ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಪ್ರೆಗ್ನೆಂಟ್ಗಳು ಈ 2 ಬ್ಲಾಕ್ ಅಲ್ಲಿ ಇಟ್ಟಿದ್ದೀವಿ. ಸೊ ಫೀಡಿಂಗ್ ಎಕ್ಸ್ಟ್ರಾ ಕೊಡೋಣ, ಅದು ತಾಯಿ ಕಿಡ್ಡು 2 ಹೊಟ್ಟೆಯಲ್ಲಿ ಇರೋದ್ರಿಂದ ಫೀಡಿಂಗ್ ಚೆನ್ನಾಗಿ ಮಾಡೋಣ ಉದ್ದೇಶಕ್ಕೆ ಸಪ್ರೇಟ್ ಮಾಡಿಕೊಂಡು
ಸೊ ಇದೆಲ್ಲ ಡಾರ್ಪರ್ ಪ್ಯೂರ್ ಇದೆ. ಸೊ ಇದೆಲ್ಲ ನೋಡಿ ಪ್ರೆಗ್ನೆಂಟ್ ಇದೆ ಸರ್ ಇವೆಲ್ಲ. ಸರ್ ನೋಡಿ ಈಗ ನಮ್ಮ ಮನೆಯಲ್ಲೇ ಬಂದಿದ್ದು ಡಾರ್ಪರ್ ಮರಿಗಳು ಇವೆಲ್ಲ. ಸೊ ಒಂದು 11 ತಿಂಗಳು ಆದಮೇಲೆ ನಾನು ಕ್ರಾಸಿಂಗಿಗೆ ಬಿಟ್ಕೊಳ್ತೀನಿ. ಡೇಟ್ ಎಲ್ಲ ನಂದು ಬರ್ತ್ ಡೇಟು, ವೆಯ್ಟು ಎಲ್ಲ ಬರ್ತ್ ವೆಯ್ಟು, ಆಮೇಲೆ ಬರ್ತ್ ಡೇಟು ನಂದೆಲ್ಲ ಡೈರಿ ಇರುತ್ತೆ. ಡೈರಿಯಲ್ಲಿ ಮೆನ್ಷನ್ ಮಾಡಿಕೊಂಡು ಅದನ್ನೆಲ್ಲ ನೋಡ್ಕೊಂಡು ಫಾಲೋ ಅಪ್ ಮಾಡಿಕೊಂಡು ಒಂದು 11 ಮಂತ್ಸ್ 12 ಮಂತ್ಸ್ ಆದಮೇಲೆ ಅದು ಬಿಲ್ಟು ನೋಡಿಕೊಂಡು ಅದು ದೇಹದ ಹೇಗೆ ರೆಡಿ ಇದೆಯಾ, ಸೊ ಅದು ಕೆಪಾಸಿಟಿ ಇದೆಯಾ ಅನ್ನೋ ತೀರ್ಮಾನದ ಮೇಲೆ ಒಂದು 12 ಮಂತ್ಸ್ ಆದಮೇಲೆ ನಾನು ಮೇಲ್ ಹತ್ರ ಬಿಡ್ತೀನಿ. ಮೇಲ್ ಆದಮೇಲೆ ಒಂದು 2-3 ಮಂತ್ಸ್ಗೆಲ್ಲ ಅದು ಗೊತ್ತಾಗುತ್ತೆ. ಸೊ ಆಮೇಲೆ ಒಂದು ಸ್ಟೇಜಿಗೆ ಬಂದಾದ್ಮೇಲೆ ಲಕ್ಷಣಗಳು ಗೊತ್ತಾಗುತ್ತೆ. ಆವಾಗ ನಾನು ಸಪ್ರೇಟ್ ಮಾಡಿ ಮಾಡ್ಬಿಡ್ತೀವಿ. ಒಂದು 15 ಮಂತ್ಸ್ ಆಗಿರ್ಬೋದು ಸರ್ ಇದು ಪ್ರೆಗ್ನೆಂಟ್ ಇದು ಆಲ್ಮೋಸ್ಟ್ ಡೇಟ್ ಪ್ರಕಾರ ಒಂದು 15 ಮಂತ್ಸ್ ಇದೆಲ್ಲ ಆಗಿದೆ. 15 ಮಂತ್ಸ್ಗೆ ನೀವು ಒಂದು 16 ಮಂತ್ಸ್ ಡೆಲಿವರಿ ಆಗ್ಬಿಡುತ್ತೆ. 15 ಮಂತ್ಸ್ಗೆ ಒಂದು ಮರಿ ಬಂದ್ಬಿಡುತ್ತೆ ಸರ್. ಇದು ಡಾರ್ಪರ್ ಇಂದ ಎಲ್ಲ F1 F2 ಜನರೇಷನ್ ಮೇಲ್ಸು ಫಿಮೇಲ್ಸು ಎರಡೂ ಇದಾವೆ. ಸೊ ಇದ್ರಲ್ಲಿ ಕೆಲವೆಲ್ಲ ಸೇಲ್ಸ್ಗೆಲ್ಲ ಇದಾವೆ, ಒಂದು 3 ಮೇಲ್ಸು ಇದಾವೆ, ಉಳಿದಿದ್ದೆಲ್ಲ ಫಿಮೇಲ್ಸ್ ಇದೆ. ಕ್ರಾಸಿಂಗು ನಡೀತಿದೆ. ಮೇಲ್ಸ್ ಯಾರಾದ್ರೂ ರೈತರು ಬಂದ್ರೆ ಸೊ F2 ಜನರೇಷನ್ ಒಂದು 3 ಮೇಲ್ಸ್ ಇದಾವೆ, ಅದು ಕೊಡ್ತೀವಿ. ಇದೊಂದು 40 kgs ಇದೆ ಸರ್. ಇದೊಂದು 9 ಮಂತ್ಸ್ ಓಲ್ಡ್ ಅಷ್ಟೇ. ಓಕೆ. ಟ್ಯಾಗ್ ನಂಬರ್ 42 ಇದೆ. ಸೊ ನಿಮ್ದು ಟ್ಯಾಗ್ ಎಲ್ಲ ನೀವೇ? ಎಲ್ಲ ನಾವೇ ನೋಡಿ. ಇದೆಲ್ಲ F2 ಜನರೇಷನ್ ಇದು. ಸೊ ಇದು ಕೆಜಿ ಲೆಕ್ಕ ಕೊಟ್ಬಿಡೋಣ. 1000-1500 F2 ಜನರೇಷನ್ ಕೊಟ್ಬಿಡ್ತೀನಿ. ಇವೆಲ್ಲ ಮೇಲ್ಸ್ ಇದ್ದಾವೆ. ಅದು ಆಂಬುಲೆಟ್ ಪ್ಯೂರ್ ಇದೆ ಅದು. ಸೊ ಇದು ಕ್ರಾಸಿಂಗ್ ಮಾಡ್ತಿದ್ದಾವೆ. ಸೊ ರೆಡಿ ಇದ್ದಾವೆ, ಸೇಲ್ ಮಾಡ್ಕೊಡ್ಬೋದು ಇದನ್ನ ಹತ್ತತ್ರ ಒಂದು 10 ತಿಂಗಳು ಮರಿಗಳು ಇವು 45 kg ಮೇಲೆ ಬರುತ್ತೆ. ಇದೊಂದು 50 kg ಬರ್ಬೋದು. ಸೊ ಎಲ್ಲ ನೀವು ಹೇಳ್ತಾ ಇರೋದು ಕೆಜಿ ಲೆಕ್ಕದಲ್ಲಿ ಕೊಡ್ತೀನಿ ಅಂತ? ಅಲ್ಲ ಸರ್, ಈಗ ಪ್ಯೂರ್ ಆದ್ರೆ ನಾನು ಕೆಜಿ ಲೆಕ್ಕ ಕೊಡಕ್ ಬರೋದಿಲ್ಲ. ಸೊ ಇದು ಆದ್ರೆ F2 F1 F2ಗಳೆಲ್ಲಾನು ಕೆಜಿ ಲೆಕ್ಕನೇ ಕೊಡ್ಬೋದು. ಈಗ ಪ್ಯೂರ್ ಡಾರ್ಪರ್ಗೆ ಕ್ರಾಸ್ ಈಗ ನಮ್ದು ಇದು ಚಳ್ಳಕೆರೆ ಅಥವಾ ರಾಂಬುಲೆಟ್ ಇಂದ ಬಂದಿದೆ. ಇವೆಲ್ಲ ರಾಂಬುಲೆಟ್ ಜನರೇಷನ್. ಈಗ ಫಸ್ಟ್ ಪ್ಯೂರ್ ಮೇಲು ಪ್ಲಸ್ ರಾಂಬುಲೆಟ್ ಅಂತ ಎಕ್ಸಾಂಪಲ್ ತಗೊಳ್ಳಿ. ಅದು ಬರೋದು ಫಸ್ಟ್ F1 ಜನರೇಷನ್. ಸೊ ಅದರಲ್ಲಿ ಮರಿ ಬರುತ್ತಲ್ಲ ಡಾರ್ಪರು. ಈಗ ಫಾರ್ ಎಕ್ಸಾಂಪಲ್ ರಾಂಬುಲೆಟ್ ಇಂದ ಒಂದು F1 ಮರಿ ಡಾರ್ಪರ್ ಬಂದಿರುತ್ತೆ. ಸೊ ಅದಕ್ಕೆ ತಿರುಗಿ ಪ್ಯೂರ್ ಮೇಲ್ ಬಿಟ್ರೆ F2 ಜನರೇಷನ್. ಸೊ ಆಮೇಲೆ F3 ಆದ್ಮೇಲೆ ಆಲ್ಮೋಸ್ಟ್ 90% ಪ್ಯೂರ್ ಬಂದ್ಬಿಡು 2 ಜನರೇಷನ್. ನಮ್ಮ ಡಾರ್ಪರ್ ಒಳಗಡೆಯಿಂದ ಬಂದಿರೋ ಮರಿಗಳು. ಸೊ ಹಾಗಾಗಿ ಇದು ಆಲ್ಮೋಸ್ಟ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟಿರುತ್ತೆ. ಡಾರ್ಪರ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಕ್ರಾಸ್ ಮಾಡಿಕೊಂಡ್ರೆ ಡಾರ್ಪರ್ ಮರಿಗಳೇ ಬಂದ್ಬಿಡುತ್ತೆ ಸರ್. ಮೇಲ್ಸ್ ಎಲ್ಲಾನು ಅಪ್ ಟು 100 kgs ಮೇಲೆ ಬರ್ಬೋದು. ಹೇಗೆ ಮಾಡ್ಕೊಳ್ತೀವಿ ನಾವು, ಯಾಕೆ ಫೀಡ್ ಮಾಡ್ಕೊಳ್ತೀವಿ, ಅದು ಜನರೇಷನ್ ಆಗಿದೆ, ಜೀನ್ಸ್ ಆಗಿದೆ, ಬರ್ಬೋದು. ಒಂದು 70 kgs ಇಂದ ಮೋರ್ ದೆನ್ 100 kgs ಬರುತ್ತೆ. ನಾನು 120 ಅಂತೆಲ್ಲ ಹೇಳಕ್ ಬರೋದಿಲ್ಲ. ಸೊ ಅಪ್ ಟು ನನ್ನ ಪ್ರಕಾರ ಒಂದು 90-100 kgs ಬರ್ಬೋದು. ಈಗ ಅಟ್ಟೆ ಪದ್ಧತಿಯಲ್ಲಿ ಸೊ ನಾವು ನಮಗೆ ದಿವಸ ಲೇಬರ್ ಪ್ರಾಬ್ಲಮ್ ಇಲ್ಲ. ಅದು ಪಾಡೋದು ನೋಡಿ ಎಷ್ಟು ನೀಟ್ ಆಗಿದೆ. ಕೆಳಗಡೆ ಗೊಬ್ಬರ ಎಲ್ಲ ಕಲೆಕ್ಟ್ ಆಗುತ್ತೆ. ಸೊ ನಾನು ಒಂದು 6 ತಿಂಗಳಿಗೆ ಒಂದ್ಸರಿ ತಗೊಳ್ತೀನಿ ಸರ್. 6 ತಿಂಗಳಿಗೆ ಒಂದ್ಸರ್ತಿ ನಮ್ಮ ತೋಟಕ್ಕೆಲ್ಲ ನಾವು ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಸ್ಟಾಕ್ ಮಾಡ್ಕೊಂಡು ಸ್ವಲ್ಪ ಕೆಂಪು ಮಣ್ಣು ಮಿಕ್ಸ್ ಮಾಡ್ಕೊಂಡು ತೋಟಕ್ಕೆ ಹಾಕ್ಸ್ಕೊಂಡ್ಬಿಡ್ತೀವಿ. ಒಟ್ಟಿಗೆ ನಂದು ಮಾವಿನ ಗಿಡ ಒಂದು 4 ಎಕರೆ ಇದೆ. ಸೊ ಆಮೇಲೆ ಈ ಬಾರ್ಡರ್ಗೆ ಮೇವು ಬೆಳೆಸ್ಕೊಳ್ಳೋದಕ್ಕೆ ಒಂದು 6 ಎಕರೆ ಇದೆ. ಒಟ್ಟಿಗೆ ಅಷ್ಟಕ್ಕೂ ಸೇರಿಸಿ ಒಂದು 10 ಎಕರೆಗೆ ನಾನು ಇದೇ ಗೊಬ್ಬರನೇ ಇದು ಮಾಡ್ತೀನಿ. ಈ ಸದ್ಯಕ್ಕೆ ನಾನು ಸೇಲ್ ಏನು ಮಾಡ್ತಿಲ್ಲ. ಇಲ್ಲಿ ನೋಡಿ, ಈ ಬ್ಲಾಕ್ ಅಲ್ಲಿ ಬೀಟೆಲ್ ಫೀಮೇಲ್ಸ್ ಇದಾವೆ. ಈ ಒಟ್ಟಿಗೆ ಒಂದು 10 ಫೀಮೇಲ್ಸ್ ಇದಾವೆ. ಮೇಲ್ ಒಂದು ಅಲ್ಲಿದೆ, ಅದು ದೊಡ್ಡದು ಮಹಾರಾಷ್ಟ್ರದಿಂದ ತಂದಿದ್ದೀನಿ, ಮೇಲ್ ಬ್ರೀಡರ್ ಅದು. ಸೊ ಇದಕ್ಕೂ ಒಟ್ಟಿಗೆ ಟೋಟಲಿ ಒಂದು 12 ಫೀಮೇಲ್ಸ್ ಇದಾವೆ. ಇದು ನೋಡಿ ಬೀಟೆಲ್. ಈಗ ಕಿವಿಗಳೆಲ್ಲ ಈಗ ಇರಬೇಕು, ಮೂಗು ಮುಖ ಈ ತರ ಇರಬೇಕು ಶೇಪು, ಕಣ್ಣು ವೈಟ್ ಅಂಡ್ ವೈಟ್ ಇರಬೇಕು. ಇದು ಬೀಟೆಲ್ ಲಕ್ಷಣಗಳು. ಸೊ ಎಷ್ಟು ತಿಂಗಳು ಮರಿ ಸರ್ ಇದು? ಸರ್ ಇದೆಲ್ಲ ಒಂದು 8 ತಿಂಗಳು ಮರಿ ಇರ್ಬೋದು. ಇದೆಲ್ಲ 8 ತಿಂಗಳು. ನಾನು ತಗೊಂಡು ಬಂದು ಒಂದು 4-5-6 ತಿಂಗಳಾಯ್ತು. ಓಕೆ. ಸೊ ಒಂದು 8-9 ತಿಂಗಳು ಮರಿಗಳು ನಾವು ಅಟ್ಲೀಸ್ಟ್ ಹಾಲು ಬಿಟ್ಟಿತ್ತು. ಅದು 3-4 ಮಂತ್ಸ್ ಬೇಬೀಸ್ ನಾನು ತಗೊಂಡು ಬಂದಿದ್ದೆ ಸರ್. ನಾನು ದಿವಸಕ್ಕೆ ಗ್ರೀನ್ ಪಾಡರ್ ಒಂದು 3 ಸರ್ತಿ ಕೊಡ್ತೀನಿ. ಒಂದು ಟ್ರಿಪ್ ಕೊಡ್ತೀನಿ. ಸೊ ಸಂಜೆ 4 ಗಂಟೆಗೆ ತಿಂಡಿ ಕೊಡ್ತೀವಿ, ಬೆಳಗ್ಗೆ 10 ಗಂಟೆ, ಆಮೇಲೆ 2:30, ರಾತ್ರಿ 8 ಗಂಟೆಗೆ ಒಂದು ಡ್ರೈ ಪಾಡರ್ ಕೊಟ್ಕೊಡ್ತೀನಿ. ಹಸಿರು ಮೇವು ಕೊಡ್ತೀವಿ. ಅದರಲ್ಲಿ ಸೂಪರ್ ನೇಪಿಯರ್ ಇರುತ್ತೆ, ಕುದುರೆ ಮೆಂತ್ಯ ಇರುತ್ತೆ, ಆಮೇಲೆ CFS 31 ಇರುತ್ತೆ, ಆಮೇಲೆ ಅಗಸೆ ಇದೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಬೆಳಗ್ಗೆ 10:00ವರೆಗೆ, ಆಮೇಲೆ ಮಧ್ಯಾಹ್ನ 2:30 ಕೊಡ್ತೀವಿ. ಸೊ 4:00ವರೆಗೆ ಕಾನ್ಸಂಟ್ರೇಟೆಡ್ ಫುಡ್ ಅಂದರೆ ತಿಂಡಿ ಕೊಡ್ತೀವಿ. ಸೊ ಅದರಲ್ಲಿ ಮೆಕ್ಕೆಜೋಳ, ಕಡಲೆಕಾಯಿ ಹಿಂಡಿ, ಆಮೇಲೆ ಗೋಧಿ ಬೂಸ, ಮಿನರಲ್ ಮಿಕ್ಸರು, ಉಪ್ಪು ಇಷ್ಟು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ಅದು ಪ್ರೆಗ್ನೆಂಟ್ಗಳಿಗೆ ಒಂದು ಕ್ವಾಂಟಿಟಿ ಕೊಡ್ತೀವಿ, 300 ಗ್ರಾಮ್ ಕೊಡ್ತೀವಿ. ಸೊ ಈಟಿಗೆ ಬರೋವಂಥದ್ದು ಕಡಿಮೆ ಕೊಡ್ತೀವಿ, ಯಾಕಂದರೆ ಕೊಬ್ಬಿನಾಂಶ ಜಾಸ್ತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು 250 ಗ್ರಾಮ್ಸ್ ಕೊಡ್ತೀವಿ. ಮೇಲ್ಸ್ ಆದರೆ ಈಗ ಕ್ರಾಸಿಂಗ್ ಮೇಲ್ ಆದರೆ ಅದಕ್ಕೊಂದು 400 ಗ್ರಾಮ್ಸ್ ಕೊಡ್ತೀವಿ. ಆ ಥರ ಆ ಮ್ಯಾನೇಜ್ಮೆಂಟ್ ನೋಡಿಕೊಂಡು ಕೈ ತಿಂಡಿ ಕೊಡ್ತೀವಿ. ಒಣಮೇವೆಲ್ಲ ಎಷ್ಟಲ್ಲಿ ಕೊಡ್ತೀರಿ ಸರ್? ಒಣಮೇವು ರಾತ್ರಿ ಹೊತ್ತು ಒಂದು CFS 30 ಒಣಗಿಸಿಟ್ಕೊಂಡಿರ್ತೀವಿ. ಆಮೇಲೆ ರಾಗಿ ಹುಲ್ಲು ಮಿಕ್ಸ್ ಮಾಡಿ ಚಾಪ್ ಕಟ್ರಿಗೆ ಹಾಕ್ಬಿಟ್ಟು ಮಾಡಿ ಪುಡಿ ಮಾಡಿ ಕೊಡ್ತೀವಿ. ಇದು 4 ಬ್ಲಾಕ್ ಮಾಡಿದ್ದೀವಿ.
ಇಲ್ಲಿಗೆ ಹಾಂ. ಸೊ ಅದಕ್ಕೆ ಬಳ್ಳಿ ಕಟ್ಬಿಟ್ಟು ಹಾಂ. ಸೊ ಇಲ್ಲಿ ಬಿಟ್ಬಿಟ್ಟು ಒಂದು 10 ಡೇಸ್ ಇಲ್ಲಿ ಇರ್ತವೆ ಸರ್. ಯಾಕಂದ್ರೆ ಪ್ರೈವೇಸಿ ಇರಲಿ, ಅಲ್ಲಿ ತಾಯಿ ಮಗು ಒಂದು ಬಾಂಡಿಂಗ್ ಆಗೋದಕ್ಕೋಸ್ಕರ ಇಲ್ಲಿ ಆದ ತಕ್ಷಣ ಒಂದು 10 ಡೇಸ್ ಇಲ್ಲಿ ಬಿಟ್ಬಿಟ್ಟು ಅದಾದ್ಮೇಲೆ ತಿರುಗಿ ಆಮೇಲೆ ಕಂಪೌಂಡ್ ರಾಂಬುಲೆಟ್, ಅದು ಹಾಂ. ರಾಂಬುಲೆಟ್ ಡಾರ್ಪರ್ ಕ್ರಾಸ್ ಆಗಿದೆ, ತುಂಬಾ ಪ್ಯೂರ್ ಆಗಿ ಬಂದಿದೆ ನೋಡಿ ಜನರೇಷನ್ ಮರಿ. ಸೊ ಅದು ಅಷ್ಟೇ. ಇದು ಚಳಕಳೆ ಕ್ರಾಸ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದು 60 kg ಫೀಮೇಲ್ ವೇಟ್ ಇದೆ. ಸೊ ಅದ್ರ ಮರಿ ಅದ್ರ ಪ್ಯೂರ್ ಫೀಮೇಲ್ ಬಂದು ಚಳ್ಳಕೆರೆ, ಅದು ರಾಂಬುಲೆಟ್, ಅದು ಅಲ್ಲಿರೋದು ರಾಂಬುಲೆಟ್, ಓಕೆ. ಅದು ರಾಂಬುಲೆಟ್. ಹಾಂ ಹಾಂ. ಸೊ ಡಾರ್ಪರ್ ಕ್ರಾಸು, ಇದು ಚಳ್ಳಕೆರೆ ಕ್ರಾಸು, ಮೇಲ್ ಬಂದು ಡಾರ್ಪರ್. ಸರ್ ಇದು ತಾಯಿ ಮರಿಗಳು, ಇದು ಬ್ಲಾಕ್ ಇದು. ಸೊ ಡೆಲಿವರಿ ಆದ ತಕ್ಷಣ ಒಂದು 10 ಡೇಸ್ ಅಲ್ಲಿ ಬ್ಲಾಕ್ ಆದ್ಮೇಲೆ ಒಂದು 10 ಡೇಸ್ ಆದ್ಮೇಲೆ ಇಲ್ಲಿ ಶಿಫ್ಟ್ ಮಾಡ್ಬೇಕು. ಸೊ ಮಾಡ್ಕೊಂಡು ಇದಕ್ಕೆ ಫೀಡಿಂಗ್ ಎಲ್ಲ ಎಕ್ಸ್ಟ್ರಾ ಕೊಡ್ತೀವಿ. ಸೊ ತಾಯಿ ಮರಿ ಹಾಲು ಚೆನ್ನಾಗಿ ಆಗಬೇಕು ಅಂತೇಳಿ ಸೊ ಒಂದು 300 ಗ್ರಾಮು 350 ಗ್ರಾಮು ಈಚ್ ಅನಿಮಲ್ಗೆ ಡಿವೈಡ್ ಮಾಡಿ ಇದು ಕಾನ್ಸಂಟ್ರೇಟೆಡ್ ಫುಡ್ಡು ಅಥವಾ ತಿಂಡಿ ಕೊಟ್ಬಿಡ್ತೀನಿ, ಕೈ ತಿಂಡಿ. ಸೊ ಎಲ್ಲ ಮೇವುಗಳು ಜಾಸ್ತಿನೇ ಕೊಟ್ಬಿಡ್ತೀವಿ, ತಿನ್ನಷ್ಟು ಕೊಟ್ಬಿಡ್ತೀವಿ. ಸೊ ಇದರಲ್ಲಿ